ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಖುಷಿಯನ್ನು ಹುಡುಕೊಂಡು ಹೊರಟಿದ್ರೆ ಅದರ ಮೊದಲ ಹೆಜ್ಜೆ ಅದನ್ನು ಅನುಭವಿಸುವುದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವುದು ಆರೋಗ್ಯ. ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಚಿನ್ನ ಬೆಳ್ಳಿ ಸಂಪತ್ತಲ್ಲ, ನಿಜಕ್ಕೂ ಆರೋಗ್ಯ ನಿಜವಾದ ಸಂಪತ್ತು. ಕೆಲ ಜನ ಎಷ್ಟು ಕಷ್ಟಪಟ್ಟು ದುಡಿತಿರ್ತಾರೆ ಅಂತ ಅಂದ್ರೆ ದುಡಿಮೆನೇ ಪ್ರಯಾರಿಟಿ, ಮಿಕ್ಕಿದ್ದೆಲ್ಲವೂ ದುಡ್ಡೇನೆ. ದುಡ್ಡೊಂದು ಸಿಕ್ಕಿಬಿಟ್ರೆ ಇನ್ ಮಿಕ್ಕಿದ್ದೆಲ್ಲವೂ ಸರಿ ಹೋಗುತ್ತೆ ಅಂತ ಅಂದುಕೊಂಡು ಬಿಟ್ಟಿರ್ತಾರೆ. ಅದು ತಪ್ಪು. ಆರೋಗ್ಯ ಇಲ್ಲದೆ ಹೋದ್ರೆ ನೀವು ಎಷ್ಟು ದುಡಿದ್ರೂ ಅದನ್ನ ಎಂಜಾಯ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೆಮ್ಮದಿ ಅನ್ನೋದನ್ನ ನೀವು ಕಾಣೋದಕ್ಕೆ ಆರೋಗ್ಯ ಇಲ್ಲದ ಸಂದರ್ಭ ಖಂಡಿತ ಆಗೋದಿಲ್ಲ. ನೆಮ್ಮದಿ ಅನ್ನೋದನ್ನ ನೀವು ಕಾಣಬೇಕು ಅಂತಂದ್ರೆ ಹಣದ ಜೊತೆಗೆ ಆರೋಗ್ಯನೂ ಬೇಕು. ರೀಸೆಂಟ್ ಎಕ್ಸಾಂಪಲ್, ರಾಕೇಶ್ ಜುಂಜುನ್ವಾಲಾ ಅವರ ಬಳಿ ಎಷ್ಟು ಹಣ ಇತ್ತು? 46,000 ಕೋಟಿಯ ಒಡೆಯ. ಆದ್ರೆ ಅವರು ತೀರಿ ಹೋಗಿದ್ದು ಅನಾರೋಗ್ಯದ ಕಾರಣಕ್ಕೆ. 62 ವರ್ಷದ ಬಿಗ್ ಬುಲ್ ಖ್ಯಾತಿಯ ರಾಕೇಶ್ ಜುಂಜುನ್ವಾಲಾ ಹಣವನ್ನ ನೆಚ್ಚಿಕೊಂಡು ನಾನು ಎಲ್ಲ ಸರಿ ಮಾಡ್ಕೊಳ್ಬಹುದು ಅಂತ ಅಂದುಕೊಂಡಿದ್ದಿದ್ರೆ ಈಗ ನಮ್ಮೊಟ್ಟಿಗೆ ಅವರು ಇರ್ತಿದ್ರು. ಸೊ ಆರೋಗ್ಯ ಯಾವಾಗಲೂ ಫಸ್ಟ್ ಪ್ರಯಾರಿಟಿ. ನೀವು ಭಾರತದ ಲ್ಯಾಂಡ್ಸ್ಕೇಪ್ ಅನ್ನ ಗಮನಿಸಿ. ಯುವಕರು ಇತ್ತೀಚೆಗೆ ಸಿಕ್ಕಾಪಟ್ಟೆ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ವಯೋಸಹಜ ಕಾಯಿಲೆಗಳಿಗೆ ವಯೋವೃದ್ಧರು, ಹಿರಿಯರು ತುತ್ತಾಗುವುದನ್ನು ನಾವು ಗಮನಿಸ್ತೀವಿ. ಅದನ್ನು ಮೇಂಟೈನ್ ಮಾಡೋದಕ್ಕೆ ಯಾರದ್ದಾದ್ರೂ ಸಹಾಯ ಬೇಕಾಗುತ್ತೆ, ಅದೆಲ್ಲವೂ ಸಿಗ್ತಾ ಇದೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳಾಗ್ತಿದೆ ಅಂತ ಅಂದುಕೊಳ್ಳಿ. ಆದ್ರೆ ಮಾಸ್ ಅಂತ ನೀವು ನೋಡಿದಾಗ ಅತಿಯಾದ ಒತ್ತಡದಿಂದ ಬಳಲ್ತಾ ಇದ್ದಾರೆ. ಡಯಾಬಿಟೀಸ್ಗೆ ಭಾರತ ವಿಶ್ವದಲ್ಲೇ ಕ್ಯಾಪಿಟಲ್ ಅಂತ ಅನಿಸಿಕೊಳ್ತಾ ಇದೆ. ಲೈಫ್ ಸ್ಟೈಲ್ ಡಿಸೀಸಸ್, ಒಬೇಸಿಟಿ, ಅತಿಯಾದ ಬೊಜ್ಜಿನಿಂದ ಜನ ಬಳಲ್ತಾ ಇರೋದಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದಾವಲ್ಲ, ಇದನ್ನ ಹೇಗೆ ನಾವು ಫೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ? ಇದಕ್ಕೆ ಪರಿಹಾರ ಅಂತ ನಾವೇನಾದ್ರೂ ಯೋಚನೆ ಮಾಡ್ತಿದ್ದೀವಾ? ಕೆಲ ರಿಪೋರ್ಟ್ಗಳನ್ನ, ಅದರಲ್ಲಿ ಅಡಕವಾಗಿರುವ ಅಂಕಿ ಅಂಶಗಳನ್ನು ಗಮನಿಸಿದ್ರೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋದಕ್ಕೆ ರೈಟ್ ಟೈಮ್ ಇದು ಅಂತ ಅನಿಸುತ್ತೆ. ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಎಷ್ಟು ಜನರನ್ನ ನಮ್ಮಿಂದ ದೂರ ಮಾಡಿದೆ ಗೊತ್ತಾ? ಪುನೀತ್ ರಾಜ್ಕುಮಾರ್ ಅವರು ಫಿಟ್ ಅಂಡ್ ಫೈನ್ ಆಗಿದ್ರಲ್ವಾ? ಅವರು ಫಿಟ್ನೆಸ್ ಬಗ್ಗೆ ಯಾವತ್ತಾದ್ರೂ ನೆಗ್ಲೆಕ್ಟ್ ಮಾಡಿದ್ರು ಅಂತ ನಿಮಗೆ ಅನಿಸಿದ್ಯಾ? ಕೃಷ್ಣ ಕುಮಾರ್ ಕುನ್ನತ್ ನಮ್ಮನ್ನ ಅಗಲೋದಕ್ಕೆ ಇದೇ ಅಂಶ ಕಾರಣವಾಯಿತು. ಸ್ಮಾಲ್ ಸ್ಕ್ರೀನ್ ನಲ್ಲಿ ಮಿಂಚಿದ ಸಿದ್ಧಾರ್ಥ್ ಶುಕ್ಲಾ ತೀರಿ ಹೋದಾಗ್ಲೂ ಜನ ಕಣ್ಣೀರಿಟ್ರು. ಆದ್ರೆ ಕಾರಣ ಅಂತ ಯೋಚನೆ ಮಾಡಿದಾಗ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಮುಂದಡಿ ಇಡಲೇ ಇಲ್ಲ ಆಸ್ ಅ ಮಾಸ್. ಸೊ ಈ ಸಡನ್ ಕಾರ್ಡಿಯಾಕ್ ಅರೆಸ್ಟ್ಗೆ ಪ್ರತಿ ವರ್ಷ ನಮ್ಮಲ್ಲಿ ಸಾವನ್ನಪ್ಪುವವರ ಸಂಖ್ಯೆ ಎಷ್ಟು ಗೊತ್ತಾ? ಒಂದು ರಿಪೋರ್ಟ್ ಹೇಳುತ್ತೆ 12 ಲಕ್ಷ ಮಂದಿ ಅಂತ. ಪ್ರತಿ ತಿಂಗಳು 1 ಲಕ್ಷ ಮಂದಿ ಸಾವನ್ನಪ್ತಾ ಇದ್ದಾರೆ ಕಾರ್ಡಿಯಾಕ್ ಅರೆಸ್ಟ್ನಿಂದ. ಅದರಲ್ಲಿ ಯುವಕರೇ ಹೆಚ್ಚು ಅನ್ನೋದು ಆತಂಕಕಾರಿ ವಿಷಯ. ಈ 2020ರವರೆಗೆ ಡಯಾಬಿಟೀಸ್ನಲ್ಲಿ ನಮ್ಮ ದೇಶ ದಾಖಲೆ ಬರಿತಾ ಇದೆ. ಒಟ್ಟು 77 ಮಿಲಿಯನ್ ಅಂದ್ರೆ 7,70,00,000 ಜನ ಡಯಾಬಿಟಿಸ್ಗೆ ತುತ್ತಾಗಿದ್ದಾರೆ. 2030ರ ಹೊತ್ತಿಗೆ ಈ ಸಂಖ್ಯೆ ಹತ್ತತ್ರ 10 ಕೋಟಿ ತಲುಪುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ. ಜಾಸ್ತಿ ದೂರ ಏನಿಲ್ಲ, ಬರೀ 8 ವರ್ಷದಲ್ಲಿ. ಇದಕ್ಕೆ ಕಾರಣ ಏನು? ನಾವು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಒಂದು ವೇಳೆ ಕೇಳಿದ್ರೂ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ನಮ್ಮ ಆಹಾರ ಇತ್ತಲ್ಲ, ಅದೇ ಔಷಧದ ಹಾಗೆ ಇತ್ತು. ಭಾರತದ್ದು ಬಹಳ ರಿಚ್ ಕಲ್ಚರ್. ನಮ್ಮ ಆಹಾರ ಸಹ ಔಷಧದ ತರಾನೇ. ಅರಿಶಿಣ ಆಂಟಿಸೆಪ್ಟಿಕ್. ಎತ್ತಿನ ಗಾಣದಲ್ಲಿ ಯಾವುದೇ ತರದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಳಾಗದ ಹಾಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ವಿ. ಈಗ ಸಿಕ್ಕಾಪಟ್ಟೆ ಹೀಟ್ ಜನರೇಟ್ ಮಾಡುವಂತಹ ಮಷಿನ್ಗಳು ಬಂದ್ಬಿಟ್ಟಿವೆ. ಸೊ ಹಾಗಾಗಿ ನಮಗೆ ಒಳ್ಳೆ ಕುಕಿಂಗ್ ಆಯಿಲ್ ಕೂಡ ಸಿಗ್ತಾ ಇಲ್ಲ. ಹೀಗೆ ಗ್ರಾಜುವಲಿ ಹೋಗ್ತಾ ನಮ್ಮ ಆರೋಗ್ಯವನ್ನ ಅಪಾಯಕ್ಕೆ ನಾವು ತಳ್ತಾ ಬಂದಿದ್ದೀವಿ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ನೋಡಿ, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರೆ. ಸೊ ಆ ಕಾರಣಕ್ಕೆ ನಮಗೇನೋ ಒಂದು ಕಾಂಪ್ಲಿಕೇಶನ್ ಬಂದಾಗ ಅದನ್ನ ಟೆಸ್ಟ್ ಮಾಡಿಸಬೇಕು, ಅದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಬೇಕು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾವು ಮುಂದಡಿ ಇಡಬೇಕು. ಕರೆಕ್ಟ್ ಅಲ್ವಾ? ಸೊ ಅಂಥ ಪ್ರಿವೆನ್ಷನ್ಗೆ ನೀವು ಕ್ವಾಲಿಟಿ ಡಾಕ್ಟರ್ಸ್ಗಳನ್ನ ಹುಡುಕ್ಬೇಕಲ್ವಾ? ಈಗ ಹೆಲ್ತ್ ಸೆಕ್ಟಾರ್ ಅನ್ನೋದು ಬಿಸಿನೆಸ್ ಸೆಕ್ಟಾರ್ನಂತೇನೆ ಬೆಳೀತಾ ಹೋಗ್ತಾ ಇದೆ. ಈಗ ಆಸ್ಪತ್ರೆಗಳಲ್ಲಿ ಟಾರ್ಗೆಟ್ ಕೊಡ್ತಾರೆ ಮಂತ್ಲಿ ಇಷ್ಟು ಅಂತ ನೀವು ರೆವೆನ್ಯೂ ಕಲೆಕ್ಷನ್ ಮಾಡಲೇಬೇಕು ಅಂತ. ಅಂಥ ಮಾರ್ಕೆಟಿಂಗ್ ನ ಜಮಾನದಲ್ಲಿ ನಾವಿದ್ದೀವಿ. ನ್ಯೂಸ್ ನಿಮ್ಮ ಮುಂದೆ ನೀವೀಗ ಗಮನಿಸ್ತಾ ಇದ್ದೀರಿ. ನ್ಯೂಸ್ ದಟ್ ಕ್ಯಾನ್ ಮೇಕ್ ಅ ಡಿಫರೆನ್ಸ್ ಅನ್ನೋ ರೀತಿಯಲ್ಲಿ ಒಂದು ಬದಲಾವಣೆಯನ್ನ ಹೊತ್ತು ನಿಮಗೆ ಇಷ್ಟದ ಸುದ್ದಿಯನ್ನ ವೇಗವಾಗಿ, ಪ್ರಖರವಾಗಿ, ನಿಖರವಾಗಿ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಹಾಗೇನೆ ನಿಮ್ಮ ಪ್ರತಿ ಹಣಕಾಸಿನ ನಿರ್ಣಯದಲ್ಲೂ ಇನ್ವೆಸ್ಟ್ಮೆಂಟು, ಅದನ್ನ ಹೇಗೆ ಬೆಳೆಸೋದು ಅನ್ನೋ ವಿಷಯದ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ವಿಸ್ತಾರ ಮನಿ ಪ್ಲಸ್ನ ಮುಖೇನ ನಿಮಗೆ ಆ ವಿಷಯವನ್ನು, ಹಣಕಾಸು ಸಾಕ್ಷರತೆಯನ್ನು ತಿಳಿಸ್ತಾ ಬಂದಿದ್ದೀವಿ. ಅದೇ ಸಿನ್ಸಿಯರ್ ಎಫರ್ಟ್ಸ್, ಅಷ್ಟೇ ಅತ್ಯುತ್ತಮ ಕಂಟೆಂಟ್ ನಿಮಗೆ ವಿಸ್ತಾರ ಹೆಲ್ತ್ ನಲ್ಲೂ ಸಿಗುತ್ತೆ.
ಸರ್ಕಾರಗಳು ಸಹ ಇಂಥ ವ್ಯವಸ್ಥೆಗಳನ್ನ ಜನರಿಗೆ ತಲುಪಿಸೋದಕ್ಕೆ ಹೆಚ್ಚೆಚ್ಚು ಮಾಹಿತಿಯನ್ನ ಪ್ರಚುರಪಡಿಸೋದಕ್ಕಂತ ಎಷ್ಟೋ ಹಣವನ್ನು ಖರ್ಚು ಮಾಡೋದಿದೆ, ಬೇರೆ ಬೇರೆ ಯೋಜನೆಗಳನ್ನ ತಂದಿರೋದಿದೆ. ಹಾಗಾದ್ರೆ ನಾವು ಈ ಹೆಲ್ತ್ ಸೆಕ್ಟರ್ ಅಂತ ನೋಡ್ಕೊಂಡಾಗ, ಹೆಲ್ತ್ ಕೇರ್ ಅಂತ ನೋಡ್ಕೊಂಡಾಗ ಎಲ್ಲಿದ್ದೀವಿ, ನಮ್ಮ ಸಾಧನೆ ಏನು 75 ವರ್ಷದಲ್ಲಿ ಅಂತ ನೀವು ಡೆಫಿನೆಟ್ಲಿ ಒಮ್ಮೆ ಆದ್ರೂ ಯೋಚನೆ ಮಾಡಿರ್ತೀರಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ಪ್ರತಿ 1000 ಮಂದಿಗೆ ಒಬ್ಬ ವೈದ್ಯ ಇರಬೇಕು ಅಂತ. ಆದ್ರೆ ಭಾರತದಲ್ಲಿ ಬರೀ 830 ಮಂದಿಗೇನೆ ಒಬ್ಬ ವೈದ್ಯರಿದ್ದಾರೆ. ಸೊ ವೈದ್ಯಕೀಯ ಸಿಬ್ಬಂದಿ ವಿಷಯದಲ್ಲಿ ನಾವು ಸ್ವಲ್ಪ ಮುಂದೆನೇ ಇದ್ದೀವಿ. ಡಾಕ್ಟರ್ಸ್ ಅಂತ ನೋಡಿದಾಗ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟು 1950ರಲ್ಲಿ 146 ಇತ್ತು. ಪ್ರತಿ 1000 ಮಕ್ಕಳು ಹುಟ್ಟಿದ್ರೆ 146 ನವಜಾತ ಶಿಶುಗಳು ಸಾವನ್ನಪ್ತಿದ್ವು. ಆದ್ರೆ ಇತ್ತೀಚಿನ ಸ್ಟಡಿ ಹೇಳುತ್ತೆ ಆ ಸಂಖ್ಯೆ 28ಕ್ಕೆ ಬಂದಿದೆ ಅಂತ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಷ್ಟು ವರ್ಷ ಬದುಕ್ತಾರೆ ನಮ್ಮಲ್ಲಿ ಜನ ಅಂತ ನೀವು ನೋಡಿದ್ರೆ 1950ರ ಆಸುಪಾಸಿನಲ್ಲಿ 37-38 ವರ್ಷ ಅನ್ನೋದೇ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿತ್ತು. ಆದ್ರೆ ಈಗ 72 ವರ್ಷ ಆವರೇಜ್ ಅಂತ ನಾವು ನೋಡ್ಕೊಂಡಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ. ಸ್ವಾತಂತ್ರ್ಯ ಬಂದು ಕೆಲ ವರ್ಷಗಳಲ್ಲಿ ಅಂದ್ರೆ 1950-52 ಅಂತ ನಾವು ನೋಡ್ಕೊಂಡಾಗ 61,000 ವೈದ್ಯರಿದ್ರು ಒಟ್ಟಾರೆ. ಈಗ ನಮ್ಮ ದೇಶದಲ್ಲಿರುವುದು 13,08,000 ವೈದ್ಯರು. ಹೀಗೆ ಹೆಲ್ತ್ ಸೆಕ್ಟರ್ನಲ್ಲಿ ನಾವು ಸಾಧನೆಗಳನ್ನ ಮಾಡ್ತಾ ಬಂದಿದ್ದೀವಿ. ಆದರೆ ಇಂಪ್ಲಿಮೆಂಟೇಷನ್, ಇನ್ಫ್ರಾಸ್ಟ್ರಕ್ಚರ್, ಇನ್ಫಾರ್ಮೇಶನ್ ಅಂತ ಬಂದಾಗ ನಾವು ಸ್ವಲ್ಪ ಎಲ್ಲೋ ಹಿಂದುಳಿದ್ಬಿಟ್ವಾ ಅಥವಾ ಚಾಲೆಂಜಸ್ಗಳನ್ನ ನಾವು ಸರಿಯಾಗಿ ಮನಗಾಣ್ತಿಲ್ವಾ ಅಂತ ಅನಿಸುತ್ತೆ. ತೀರಾ ಕ್ರುಷಿಯಲ್ ಆಗಿ ನಮ್ಮ ಮುಂದೆ ಆ ಚಾಲೆಂಜಸ್ಗಳು ಬಂದು ಬಿಡ್ತವೆ. ಅಂಥ ಸವಾಲುಗಳನ್ನ ಪ್ರತಿದಿನ ಫೇಸ್ ಮಾಡೋರು ಇರ್ತಾರೆ. ಅಂಥವರಿಗೆ ಮಾಹಿತಿಯನ್ನ ತಲುಪಿಸೋ ಪ್ರಯತ್ನವನ್ನ ವಿಸ್ತಾರ ಹೆಲ್ತ್ ಚಾನೆಲ್ನ ಮುಖೇನ ನಾವು ಮಾಡ್ತೀವಿ. ಯಾವ ರೀತಿ ನಮ್ಮ ಆಹಾರ ವ್ಯವಸ್ಥೆ ಇರಬೇಕಾಗತ್ತೆ, ಎಷ್ಟೋ ವಿಷಯಗಳಲ್ಲಿ ತಪ್ಪು ಕಲ್ಪನೆಯಿಂದ ಸರಿಯಾದ ಡಯಾಗ್ನೋಸಿಸ್ ಸಿಗದ ಕಾರಣಕ್ಕಾಗಿ, ಅಂದ್ರೆ ಕಾಯಿಲೆ ಯಾವುದು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಆಗದ ಕಾರಣಕ್ಕೆ ಅಥವಾ ತುಂಬಾ ಲೇಟ್ ಆದ ಕಾರಣಕ್ಕೆ ಅವರ ಜೀವಕ್ಕೆ ಅಪಾಯ ಆಗುವಂತ ಸನ್ನಿವೇಶಗಳನ್ನ ಜನ ಎದುರಿಸಿರೋದಿದೆ. ಈ ಥರದ ಅನೇಕ ಸೂಕ್ಷ್ಮ ವಿಚಾರಗಳ ಬಗ್ಗೆ ನಿಮ್ಮ ಬದುಕಿನಲ್ಲಿ ಒಂದು ಇಂಪ್ಯಾಕ್ಟ್ ಅನ್ನು ಮಾಡುವ, ಡೆಫಿನೆಟ್ಲಿ ನಿಮ್ಮ ಬದುಕನ್ನೇ ಬದಲಿಸೋಕೆ ಬೇಕಾಗಿರುವಂತಹ ಅತ್ಯುತ್ತಮ ಮಾಹಿತಿಯನ್ನ ವಿಸ್ತಾರ ಹೆಲ್ತ್ ನ ಮುಖೇನ ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ನೆನ್ಪಿರ್ಲಿ, ಆರೋಗ್ಯವೇ ಸಂಪತ್ತು. ಆ ಕಾರಣಕ್ಕೆ ನಾವೀಗ ಮನಿ ಪ್ಲಸ್ ನಲ್ಲಿ ಹೇಳ್ತಾ ಇರ್ತೀವಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತವರಿಗೆ ಈ ವಿಡಿಯೋದ ಲಿಂಕ್ ಅನ್ನ ಫಾರ್ವರ್ಡ್ ಮಾಡಿ ಅಂತ. ಹೆಲ್ತ್ ಅಂತ ಬಂದಾಗ ಎಲ್ಲರಿಗೂ ಅವಶ್ಯಕತೆ ಇರೋದೇನೆ. ಎಷ್ಟೇ ಆರೋಗ್ಯಯುತವಾಗಿ ನಾವಿದ್ದೀವಿ ಅಂತ ಅಂದ್ರೂ ಕೋವಿಡ್ ನಂಥ ಚಾಲೆಂಜ್ ನಮ್ಮ ಮುಂದೆ ಬಂದು ನಿಂತು ಬಿಡುತ್ತೆ. ಆ ಸರ್ಪ್ರೈಸ್ಗೆ ಇಡೀ ವಿಶ್ವ ರೆಡಿ ಇರಲಿಲ್ಲ. ಎಷ್ಟೋ ಕುಟುಂಬಗಳು ಬೀದಿಗೆ ಬಂದ್ಬಿಟ್ವು. ಒಂದು ರಿಪೋರ್ಟ್ ಹೇಳುತ್ತೆ 100ರಲ್ಲಿ 65 ಜನ ಹೆಲ್ತ್ಗೆ ಅಂತ ಖರ್ಚು ಮಾಡೋರು ತಮ್ಮ ಸೇವಿಂಗ್ಸ್ ನಿಂದ, ಅಂದ್ರೆ ಇದು ನನ್ನ ಕಷ್ಟಕ್ಕಾಗ್ಲಿ ಅಂತ ಯಾವುದೋ ಒಂದು ರೈನಿ ಡೇಗೋಸ್ಕರ ಏನೋ ಸೇವ್ ಮಾಡಿ ಇಟ್ಕೊಂಡಿದ್ದವರು ಆ ಕನಸನ್ನ ತ್ಯಾಗ ಮಾಡಿ ಆ ದುಡ್ಡನ್ನ ಕೊಡ್ತಾರೆ. 100ರಲ್ಲಿ 65 ಜನ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಡ್ಕೊಳ್ಳೋದಿಲ್ಲ ನಮ್ಮ ಜನ. ಸೊ ಈ ಥರದ ಹೆಲ್ತ್ ಸೆಕ್ಟರ್ನ ಚಾಲೆಂಜಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಎಂಥ ವಿಡಿಯೋಗಳ ಲಿಂಕ್ ಅನ್ನ ಫಾರ್ವರ್ಡ್ ಮಾಡ್ತಾ ಇರಿ. ಈ ಮುಖೇನ ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ನಾವು ನೀವು ಸೇರಿ ಶ್ರಮಿಸೋಣ. ನೆನಪಿರ್ಲಿ, ಆರೋಗ್ಯವಂತ ದೇಶ ಅಂತಂದ್ರೆ ಅದರ ಆರೋಗ್ಯವಂತ ಜನ ಅನ್ನೋದನ್ನ ನಾವು ಮರೆಯೋದು ಬೇಡ.